ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ಎಂ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಮ್ಮ ಧರ್ಮಸ್ಥಳ ಅದಕ್ಕೆ ನ್ಯಾಯ ಸಿಗಬೇಕಾಗ್ಯದ. ಅಪವಿತ್ರ ಜನರಿಂದ ಧರ್ಮಸ್ಥಳಕ್ಕೆ ಸಾಕಷ್ಟು ತೊಂದರೆ ಆಗ್ತಾಯಿದೆ. ಜನ ದೂರ ಸೇರ್ತಾ ಇದ್ದಾರೆ ಅಂಥೇಳಿ ಈಗಾಗಲೇ ಡೆವಲಪ್ಮೆಂಟ್ ಆಗೋದನ್ನು ನಾವು ನೋಡಿದಾಗ ಹೇಳಬೇಕಾಗಿದೆ. ಇಂಥ ಸಂದರ್ಭದಲ್ಲೇ ತನಿಖೆ ನಮ್ಮ SITನಿಂದ ಚೆನ್ನಾಗೇ ನಡೆದಿದೆ ಅಂಥೇಳಿ ಬಲ್ಲ ಮೂಲಗಳು ಹೇಳ್ತಾ ಇದ್ದವು. ಪ್ರಣವ್ ಮೊಹಂತಿಯವರು ಪ್ರಾಮಾಣಿಕತೆ ಕೆಲಸ ಮಾಡ್ತಾ ಇದ್ದಾರೆ, ಆದರೆ ಸರ್ಕಾರ ಇದರಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದೆಯಾ ಅನ್ನೋಂಥ ಪ್ರಶ್ನೆ ಹೇಳ್ತಾ ಇದೆ. ಇವತ್ತು ನಮ್ಮ ಗೃಹ ಮಂತ್ರಿ ನಮ್ಮ ಪರಮೇಶ್ವರ್ ಅವರಾಗಿರ್ಬೋದು, ಈ ಹಿಂದೆ ನಮ್ಮ DK ಶಿವಕುಮಾರ್ ಅವರಾಗಿರ್ಬೋದು, ಮೆಲ್ಕ ನಮ್ಮ ಸಿದ್ದರಾಮಯ್ಯನವರು ಸಹಿತ ಇದನ್ನು ಮುಗಿಸಿಬಿಡಬೇಕಪ್ಪ ಜಲ್ದಿ ಅನ್ನೋ ಹಂತಕ್ಕೆ ಬಂದಿದ್ದಾರಾ ಅನ್ನುವಂಥ ಪ್ರಶ್ನೆ. ಯಾಕೆಂತಂದ್ರೆ ಈ ತನಿಖೆಯಿಂದ ಲಾಭ ಯಾರಿಗೆ ಲಾಭ ಅಂದ್ರೆ ಅಪವಿತ್ರಗೊಳಿಸುತ್ತಿರುವಂತಹ ಜನರಿಗೆ ಈ ತನಿಖೆ ನಿಂತರೆ ಲಾಭ ಆಗ್ತದೆ. ಯಾಕಂದರೆ ಈಗ ಸಿಗು ಹಂತಕ್ಕೆ ಬಂದಿದ್ದಾರೆ ಅವರು, ಇದು ಹಿಂದಿದ್ದಂಥವು ಯಾರೂ ಇರಲ್ಲ. ಅವರು ಇಲ್ಲಿ ಎಷ್ಟು ಘಟನೆಗಳಾಗ್ಯಾವ, ದುರಂತಗಳಾಗಿದ್ದಾವೆ, ಸಾವುಗಳಾಗಿದ್ದಾವೆ, ಹತ್ಯೆಗಳಾಗಿದ್ದಾವೆ, ಅತ್ಯಾಚಾರಗಳಾಗಿದ್ದಾವೆ. ಇವುಗಳನ್ನ ಮಾಡಿದ ಜನಕ್ಕೆ ಇವತ್ತು ಭಯ ಶುರುವಾಗಿದೆ. SIT ತಮ್ಮ ನೇರಕ್ಕೆ ತಮ್ಮ ಒಂದು ಬುಡಕ್ಕೆ ಬರೋದನ್ನ ಇವತ್ತು ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಇದನ್ನು ಶತಾಗತ ನಿಲ್ಲಿಸಬೇಕಾಗ್ಯದ. ಅದಕ್ಕಾಗಿ ತನಿಖೆ ನಿಲ್ಲಿಸಬೇಕು. ಯಾಕಂದರೆ ಮುಖ್ಯ ಇಲ್ಲಿ ಸಾಕ್ಷಿದಾರ ಚಿನ್ನಯ್ಯ ನಾವು ಡಬಲ್ ಗೇಮ್ ಮಾಡಿಬಿಟ್ಟ ಅಥವಾ ಭಯದಿಂದ ಹಂಗೆ ಹೇಳಿದ, ಅದು ಏನೋ ಕಾರಣ ಇರ್ಬೋದು. ರೊಕ್ಕದ ಆಶೆಯಿಂದ ಆಗಿರ್ಬೋದು, ಹಿಂದೂ ರೊಕ್ಕದ ಆಶೆಯಿಂದ ಆಗಿರ್ಬೋದು, ಭಯದಿಂದ ಆಗಿರ್ಬೋದು. ಮೊದಲು ಹೇಳಿದ್ದು 163, 64ದಾಗ ಹೇಳಿದ್ದು ಕರೆಕ್ಟ್ನಾ, 183 ಹೇಳಿದ್ದು ಕರೆಕ್ಟ್ನಾ ಅನ್ನೋದು ಅವ್ರು ಬಿಟ್ಟಂಥ ವಿಷಯ. ಅದು ಎರಡು ಸಂದರ್ಭದಲ್ಲಿ ವಿರುದ್ಧ ಮಾತಾಡಿದ್ದು ಸತ್ಯದ. ಈಗ ಅವನ ಸಲುವಾಗಿ ಇದು ತನಿಖೆ ಸ್ಟಾರ್ಟ್ ಮಾಡಿಸಿದ್ದು ಅಂತೂ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಅದು ಇವತ್ತು ಉಲ್ಟಾ ಹೊಡೆದಕ್ಕಾಗಿ ಅದನ್ನು ಅವ್ರ ಮೇಲೆ ಮತ್ತೆ ಅವ್ರು ಹಾಕಿ ಅದು ಮುಚ್ಚಬೇಕು. ಅದೇ ಕಾಲಕ್ಕೆ ಈ ಹೋರಾಟಗಾರರಿದ್ದಾರಲ್ಲ, ವಿಶೇಷವಾಗಿ ತಿಮ್ರೋಡಿ, ಎರಡನೇದಾಗ ಮಟ್ಟಣ್ಣವರು, ಅದ್ರ ಜೊತೆಗೆ ಮೂರನೇದಾಗ ನಿಮ್ಗೆ ಗೊತ್ತಿದ್ದಂಗೆ ಜಯಂತ್ T ಅವರು, ಮುಂದೆ ನಾಲ್ಕನೇದಾಗ ನಮ್ಮ ವಿಠ್ಠಲ್ ಗೌಡ ಅವರು. ಈ 4 ಜನರನ್ನು ಮುರಿದು ಮುದ್ದೆ ಮಾಡಿಬಿಟ್ರೆ ಇವರ ಆರೋಪಿಗಳು, ಇವರ ಅಪರಾಧಿಗಳು ಸುಮ್ಮನೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಹೊಸ ಒಂದು ಆರೋಪವನ್ನು ಸೃಷ್ಟಿ ಮಾಡಿ ಇವ್ರನ್ನ ಅಪರಾಧಿ ಮಾಡುವಂಥ ಎಲ್ಲ ಪ್ರಯತ್ನ ನಡೆದಿದ್ದಾವೆ ಅಂತೇಳಿ ಈ ಹೋರಾಟಗಾರರ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ರವಿ ಪ್ರಸನ್ನ ಅವ್ರ ಜೊತೆ ಕೂತ್ಕೊಂಡು ನೀವು ಯಾಕೆ ಬಂಧಿಸಿದ್ದೀರಿ ಅಂತ ಹೇಳಿ ಬೆಳ್ತಂಗಡಿ ಅಲ್ಲಿ ತಹಶೀಲ್ದಾರ್ ಭೇಟಿಯಾಗಿ ಮನೆಗೆ ಕೊಡ್ಲಿಕ್ಕೆ ಹೊರಡ್ರೆ ಮನೆ ಯಾಕೆ ತೊಗೊಳ್ಳಿಲ್ಲ? ಅವ್ರು ಡಿಮಾಂಡ್ ಅದರಿ ಏನದು, ಅವ್ರ ಮೇಲೆ 13 ಕೇಸ್ಗಳಿದ್ದಾವೆ. ಹಾಕ್ರಿ ಯಾರು ಬೇಡ ಅಂತಿದ್ದಾರೆ. ಅದರ 9 ಕೇಸುಗಳು ಈಗಾಗಲೇ ಒಂದು ಹಂತಕ್ಕೆ ಬಂದು ನಿಂತಿದ್ದಾವೆ. ನಮ್ಮ ತಿಮ್ರೋಡಿ ಅವ್ರ ಮೇಲೆ, ಇನ್ನೂರ ಮೇಲೂ ಇದ್ದಾವೆ, ಮಟ್ಟರ ಮೇಲೂ ಇದ್ದಾವೆ. ಅವರು ಈ ಧರ್ಮಾಧಿಕಾರಿಯ ತಪ್ಪುಗಳನ್ನು, ಅಪರಾಧಗಳನ್ನು ಜಗಕ್ಕೆ ತೋರಿಸುವಂಥದ್ದು ಸೌಜನ್ಯ ಕೇಸ್ ನೆಲಗಟ್ಟಲ್ಲಿ ಹೆಂಗೆ ಅನ್ಯಾಯ ಆಯಿತು, ಅದೇ ಕಾಲಕ್ಕೆ ಇನ್ನುಳಿದ ಅನೇಕ ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ಆಗೋದಿಲ್ಲ ಮತ್ತು ದಲಿತರ ಮೇಲೆ ಅನ್ಯಾಯ ಆಗಿದೆ ಅನ್ನೋದು ಆರೋಪ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಅದು ಪ್ರೂವ್ ಮಾಡ್ತಾ ಬಂದಿದ್ದಾರೆ ಅದನ್ನು. ಆದರೆ ಈ ಒಂದು ಬುರುಡಿಗಳಿಂದ ಮತ್ತೊಂದರಿಂದ ಸಿದ್ಧ ಆಗಿಲ್ಲ ಅನ್ನೋದು ಮತ್ತೇನೋ ಮಾಡಿ ಅದನ್ನು ಮುಚ್ಚಾಗಬೇಕು ಜಲ್ದಿ ಅನ್ನುವಂಥ ಹಂತಕ್ಕೆ ಇವತ್ತು ಸರ್ಕಾರ ಬಂದಂಗೆ ಕಾಣ್ತದೆ. ಯಾಕೆ ಮೊಹಂತಿ ಅವರು ಒಂದು ಬಲ್ಲ ಮೂಲಗಳ ಪ್ರಕಾರ ಇನ್ನೂ 2 ತಿಂಗಳು ಬೇಕು ನಮಗೆ ಅನ್ನುವಂಥದ್ದು. ಅವ್ರು ನಿಧಾನಕ್ಕೆ ಸತ್ಯದ ಒಂದು ಅಡಿಯಲ್ಲಿ ಅದ್ರ ಸಮೀಪ ಹೋಗುವಂಥ ಸಂದರ್ಭದಲ್ಲೇ ಇದನ್ನು ನಿಲ್ಲಿಸೋದು ಬೇಕಾಗಿತ್ತು. ಈ ಸಂದರ್ಭದಲ್ಲೇ ನಿಲ್ಲಿಸ್ತಾ ಇದ್ದಾರೆ ಮತ್ತು ಜೊತೆಗೆ ಇವ್ರು ಬಂಧಿಸ್ತಾ ಇದ್ದಾರೆ ಈ 4 ಜನರನ್ನು. ಜೊತೆಗೆ ಇದರಲ್ಲಿ ಯಾಕೋ ಏನೋ ಸೋಮನಾಥ್ ನಾಯ್ಕರನ್ನ ಯಾಕೆ ತೊಗೊಂಡಿಲ್ಲ ಅನ್ನೋ ಒಂದು ಪ್ರಶ್ನೆನೂ ಇಲ್ಲಿಲ್ಲ. ಯಾಕಂದರೆ ಇಲ್ಲಿ ಒಡೆದಾಳಂಥ ನೀತಿನೂ ಇರ್ಬೋದು, ಇಲ್ಲಂತಲ್ಲ. ಯಾಕಂದರೆ ಸೋಮನಾಥ್ ನಾಯ್ಕರು ಇವ್ರಿಗಿಂತ ಪ್ರಬಲವಾದ ಸಾಕ್ಷಿ ಇಟ್ಕೊಂಡಿದ್ದಾರೆ. ಅವ್ರನ್ನ ಮುಟ್ಟಿದ್ರೆ ಈಗಾಗಲೇ ಬೆಂಕಿ ಹತ್ತಿದ. ಅವರು ಓಪನ್ನಾಗಿ ಚಾಲೆಂಜ್ ಮಾಡ್ತಾ ಇದ್ದಾರೆ. ಹೆಗಡೆಯವರ ನಿಮ್ಮ ಕರ್ಮಕಾಂಡದಿಂದ ಉತ್ತರ ಕೊಡ್ರಿ ಅಂತೇಳಿ ಬೆನ್ನತ್ತಿದ್ದಾರೆ. ಅವ್ರ ಜೊತೆಗಾರರು ಹೋರಾಟ ಮಾಡ್ತಾ ಇದ್ದಾರೆ ನಿರಂತರವಾಗಿ. ಇವರು ಯಾರೂ ನೆಕ್ಸ್ಟ್ ಅಲ್ಲ ಮತ್ತು ಹೇಳಬೇಕಾಗಿದೆ ಈ ಸಂದರ್ಭದಲ್ಲೇ. ಈ ನಮ್ಮ ವಿಶೇಷವಾಗಿ ಈ ನಮ್ಮ ತಿಮ್ರೋಡಿ ಜನ ಅಂದರೆ RSSದವರು ಅಥವಾ ವಿಶ್ವ ಹಿಂದೂ ಪರಿಷತ್ದವರು ಅಥವಾ BJPಗರು ಇವರೆಲ್ಲ ಆರೋಪ ಮಾಡ್ತಾಯಿದ್ದಾರೆ ಇದು ನಕ್ಸಲೈಟ್ ಇದ್ದಾರೆ. ನಕ್ಸಲೈಟ್ ಯಾರಿದ್ದಾರೆ? ತಿಮ್ರೋಡಿ ಅವ್ರು ನಕ್ಸಲೈಟ್ಸಾ? ಮಟ್ಟನವ್ರು ನಕ್ಸಲೈಟ್ಸಾ? ತಿಮ್ಮಪ್ಪ ನಕ್ಸಲೈಟಾ?
ಮತ್ತು ನಮ್ಮ ಗೌಡ ವಿಠಲ್ ಗೌಡ ಅವ್ರು ನೆಕ್ಸ್ಟ್ ಸ್ಲೈಡ್ಸಾ, ಸೋಮನಾಥ್ ನಾಯ್ಕ್ ನೆಕ್ಸ್ಟ್ ಸ್ಲೈಡ್ಸಾ. ಇದಕ್ಕೆ ಇವತ್ತು ಯಾಕೆ ಮಾತ್ರ ಒತ್ತಿ ಹೇಳ್ತಾ ಇದ್ದೀನಿ, ಇದು ಹಿಂದೆ ಯಾರೂ ಇಲ್ಲ, ನೆಕ್ಸ್ಟ್ ಸಂಬಂಧ ಇಲ್ಲ ಇದಕ್ಕೆ. ಅಲ್ಲಿ ನೋವುಗಳು, ಅಲ್ಲಿ ಅತ್ಯಾಚಾರಗಳಿಗೆ ಬೆಂದ ನೊಂದ ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಜನ ಹೋರಾಟ ಆಗ್ಲಿಕ್ಕೆ ಇವತ್ತು ಅದು ಏನು ತೀವ್ರಗಳು ಸಾಧ್ಯಗಳು ಎಲ್ಲ ಪಡ್ಕೊಂಡದ. ಯಾಕಂದರೆ ವೇದವಲ್ಲಿ ಸಹೋದರ ಬಂದ, ಹೌದು ನಮ್ಮ ಅಕ್ಕಳ ಕೊಲೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣೀಕರ್ತರು ಹೆಗ್ಗಡೆ ಅವ್ರು ಮತ್ತು ಕಾಲೇಜ್ ಅಂತ ಹೇಳ್ತಾ ಇದ್ದಾರೆ. ವೇದವಲೆ ಜೊತೆಗೆ ನಮ್ಮ ಪದ್ಮಲತಾ ಅವರು ಸಹಿತ ಅಲ್ಲಿ ಭೂಮಿ ಸಲುವಾಗಿದ್ದ, ಅದರ ಸಲುವಾಗಿ ಅವಳನ್ನು ಕಿಡ್ನ್ಯಾಪ್ ಮಾಡಿ ಅವಳು ಕೊಲೆ ಮಾಡಿದ್ರು ಅಂತ ಆರೋಪ ಮಾಡ್ತಾ ಇದ್ದಾರೆ. ಇವರು ಸತ್ಯಾಸದ ನಿಷ್ಠ ಬರಬೇಕಲ್ರಿ. ಮಾವುದ ನಾರಾಯಣ ಮತ್ತು ಅವನ ತಂಗಿ ಯಮನ ಇವರ ಹತ್ಯೆಯಲ್ಲಿ ಭೂಮಿಗಾಗಿ, ಜಾಗಕ್ಕಾಗಿ, ಆಸ್ತಿಗಾಗಿ ಕೊಲೆ ಆಗಿದೆ ಅಂತ ಆರೋಪ ಮಾಡ್ತಿದ್ದಾರೆ. ತನಿಖೆ ಆಗಬಾರ್ದು ಇವೆಲ್ಲ. ಮತ್ತು ಇವೆಲ್ಲ ತನಿಖೆಗಾಗಲೇ SIT ನೇಮಿಸಿದ್ದಲ್ಲ. ಕೇವಲ ಎಲುವುಗಳನ್ನು ಅಥವಾ ಮೂಳೆಗಳನ್ನು ಅಥವಾ ಅಸ್ಥಿ ಪಂಜರಗಳನ್ನು ಟೌಗಿ ಅಥವಾ ತಲೆಬುರುಡೆಗಳನ್ನು ಅಭ್ಯಾಸ ಮಾಡಲಿಕ್ಕಲ್ಲ. ಇದ್ರ ಹಿಂದೆ ನೋವುಗಳಿದ್ದಾವೆ ಅಷ್ಟು ಜನರದ್ದೆಲ್ಲ. ಅನೇಕ ಸಣ್ಣ ಮಕ್ಕಳು, ಹೆಣ್ಣುಮಕ್ಕಳು ಕೊಲೆಗಳಾಗಿದ್ದಾವೆ, ಹೆಣ್ಣಾಗಿದ್ದಾವೆ. ಹೇಳಿದಾರೆ ಈಗಲ್ಲ, ಚೆನ್ನಾಗಿ ಹೇಳಿದಾರೆ, ಅಲ್ಲಿ ನೋಡಿದ್ರೆ ಹೇಳಿದ್ದಾರೆ, ಜಟ್ಟಿ ಹೇಳಿದ್ದಾರೆ, ಎಲ್ಲರೂ ಹೇಳ್ತಾ ಇದ್ದಾರೆ, ಆರೋಪ ಮಾಡ್ತಾ ಇದ್ದಾರೆ. ಇನ್ನೂ ಅಲ್ಲಿ ಜನನೂ ಹೇಳ್ತಾ ಇದ್ದಾರೆ, ಆರೋಪ ಮಾಡ್ತಿದ್ದಾರೆ. ಅಲ್ಲಿ ದಲಿತರು ಆರೋಪ ಮಾಡ್ತಾ ಇದ್ದಾರೆ. ಇದು ಒಂದು ನಿರ್ಣಾಯಕ ಹಂತಕ್ಕೆ ಬಂದದ್ರಿ ಇವತ್ತು. ಈ ಎಲ್ಲ ಆರೋಪಗಳಿಂದ ಹೆಗ್ಗಡೆ ಅವರು ತಪ್ಪಿಸಿಕೊಡೋದು ಸ್ವಲ್ಪದ ಮಾತಲ್ಲ. ಅದರಲ್ಲೂ ಸೋಮನಾಥ್ ನಾಯಕರು ಎಲ್ಲದಕ್ಕೂ ಎವಿಡೆನ್ಸ್ ಇಟ್ಕೊಂಡು ಕೂತಿದ್ದಾರೆ. ಅವರು ಹೆಗ್ಗಡೆ ಅವರ ಕರ್ಮಕಾಂಡ ಅಂತ ಹೇಳಿದ್ದಾರೆ. ಅವ್ರಿಗೆ ಯಾಕೆ ಇನ್ನೂ ನೋಟಿಸ್ ಕೊಡ್ತಿಲ್ಲ, ಅವ್ರನ್ನ ಒಳಗೆ ಹಾಕ್ತಾ ಇಲ್ಲ. ಅದು ಇವತ್ತು ಪ್ರಶ್ನೆ ಮಾಡ್ಬೇಕು. ಜನ ಕೇಳ್ತಾ ಇದ್ದಾರೆ ಇದಕ್ಕೆಲ್ಲ. ವೇದವರೆ ಸಹೋದರರು ಕೇಳ್ತಾ ಇದ್ದಾರೆ, ನಮ್ಮ ನ್ಯಾಯ ಬೇಕ್ರಿ ಅಂತೇಳಿ. ಪದ್ಮಲತಾ ತಂದೆ ತಾಯಿಗಳು ಅವರು ಮುದುಕು ಆಗಿದ್ದಾರೆ ಪಾಪ. ಇವತ್ತು ಅವರು ಕೇಳ್ತಾರೆ, ನಮ್ಮ ನ್ಯಾಯ ಬೇಕಪ್ಪ ಅಂತೇಳಿ. ನಿರಂತರ 79 ನಡೀತಾ ಬಂದದ್ದು, 79 80 ನಡೀತಾ ಇದೆ ಇದೆಲ್ಲ ಇಂಥ ಘಟನೆಗಳು ಅಂತೇಳಿ. ಅದಕ್ಕೆ VS ಉಗ್ರಪ್ಪನವರ ತನಿಖಾ ವರದಿ ಅವ್ರು ಸ್ವತಃ ಹೇಳ್ತಾ ಇದ್ದಾರೆ, ಇಂಥ ಘಟನೆಗಳು ಎಲ್ಲೂ ಇಲ್ಲ. ಇಲ್ಲೇ ಯಾಕೆ ಆಗ್ತಾವೆ? ಪವಿತ್ರವಾದ ಸ್ಥಳ ಅಂತ ಹೇಳ್ಕೊಳ್ತಾ ಇಲ್ಲಿ ಯಾಕೆ ಸಾವು ಆಗ್ತಾ ಇದ್ದಾವೆ? ಇಲ್ಲೇ ಅಪರಿಚಿತ 477 ಹೆಚ್ಚು ಇಲ್ಲಿ ಏನಪ್ಪ ಅಂತಂದ್ರೆ ಹತ್ಯೆಗಳಾಗಿದ್ದಾವೆ ಅಥವಾ ಸಾವಾಗಿದ್ದಾವೆ. ಇದು ಯಾಕೆ ಇಲ್ಲೇ ಆಗ್ತದೆ? ಶ್ರೀಶೈಲ ಮತ್ತು ಅದೇ ಕಾಲಕ್ಕೆ ಇನ್ನೊಂದು ನಮ್ಮ ಏನಪ್ಪ ಅಂತಂದ್ರೆ ಕೊಲ್ಲೂರು ಆಗಿರ್ಬೋದು, ಅದರ ಜೊತೆಯಲ್ಲಿ ಈ ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು, ಶ್ರೀಶೈಲ ಜೊತೆಗೆ ನಮ್ಮ ಬಾಲಾಜಿ ತಿರುಮಲ ಆಗಿರ್ಬೋದು. ಇಲ್ಲೆಲ್ಲ ಯಾಕೆ ಆಗ್ತಾರೆ, ಇಲ್ಲಿ ಯಾಕೆ ಆಗ್ತಾಯಿದೆ ಪ್ರಶ್ನೆ ಮಾಡಿದ್ರೆ ಉತ್ತರ ಹೋಗ್ಬೇಕಲ್ವ? ಇವತ್ತು ಹುಡುಕ್ತಾ ಇದೆ ಅದು SIT. ಅದಕ್ಕೆ ಪ್ರಣವ್ ಮೋಹಂತಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸರ್ಕಾರ ಈ ತನಿಖೆಯನ್ನು ಹಿಂದೆ ಯಾಕೆ ತಗೊಳ್ತಾ ಇದೆ? ಏನು ಕಾರಣ? ಈ 4 ಜನರನ್ನು ಟಾರ್ಗೆಟ್ ಮಾಡಿ ಇವನು ಆರೋಪಿ ಮಾಡೋದಕ್ಕೆ ಕರೆಸ್ತಾ ಇದೆಯಾ? ಈಗ ಅವ್ರು ಹಾಜರಾಗಲೇಬೇಕಂತ ಕಂಡೀಷನ್ ಹಾಕಿದ್ದಾರೆ ಇವ್ರಿಗೆ. ಇಲ್ಲ ನೀವು ಹಿಡ್ಕೊಂಡ್ಬರ್ತೀವಿ ಅಂತೇಳಿ ಪೊಲೀಸರು. ಮತ್ತು ಇವತ್ತು ಈ ಅನ್ಯಾಯ ಆಗ್ತದೆ, ನಮ್ಮ ದೌರ್ಜನ್ಯ ಮನವಿ ಕೊಡ್ತದೆ, ಮನವಿ ತೊಗೊಳ್ತಾ ಇರಲಿಲ್ಲ. ಎಲ್ಲಿ ಬೆಳ್ತಂಗಡಿ ಪೊಲೀಸರು ಅವ್ರ ಮೇಲಿನ ಆಜ್ಞೆಯಿಂದ ಮಾಡ್ತಾರೆ ಅವರು. ಅಂದರೆ ಸರ್ಕಾರ ನಿಧಾನಕ್ಕೆ ಈ ತನಿಖೆಯನ್ನು ಬಿಟ್ಟು ಹಿಂಸರಿಸ್ತಾ ಇದೆಯಾ ಅನ್ನೋದು ಇವರೆಲ್ಲರ ಪ್ರಶ್ನೆ, ಅಲ್ಲಿ ಜನರ ಪ್ರಶ್ನೆ. ಇಡೀ ರಾಜ್ಯತ್ವ ಹಬ್ತಾ ಇದ್ರಿ, 1 2 ಇದಿಲ್ಲ ನಡೆದಂಥ ಅಪರಾಧ ಘಟನೆಗಳು, ಭೂಮಿ ಘಟನೆ, ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ಕೊಲೆ, ಸೂರಿಗೆ, ಅದ್ರ ಮೇಲೆ ಬಡ್ಡಿ ಆಡೋದು, ಬಡ ಜನರ ರಕ್ತ ಹೀರುವಂಥ ಕೆಲಸ. 3 ಬಡ್ಡು, 5 ಬಡ್ಡು, 10 ಬಡ್ಡು ಎಲ್ಲ ಇವತ್ತು ಅದು ತನಿಖೆ ಆಗಬೇಕಾಗಿದ್ದದ್ದು ಆದಂಥದ್ದು. ಅದಕ್ಕಾಗಿ ಇದೆಲ್ಲ ಆಗಿದ್ಬಿಟ್ಟೆ ಸತ್ಯ ಹೊರಬರೋ ಸಂದರ್ಭದಲ್ಲೇ SIT ಬಾಗಲ ಮುಚ್ಚುವುದು ಯಾಕೆ? ಯಾಕಂದರೆ ಈ 31ರೊಳಗೆ ರಿಪೋರ್ಟ್ ಕೊಡಬೇಕು ಅಂತೇನೋ ರಿಸ್ಟ್ರಿಕ್ಷನ್ ಆಗ್ತಾ ಇದ್ದಾರೆ ಅಂತ ಸುದ್ದಿಗಳಿದ್ದಾವೆ. ಅದಕ್ಕಾಗಿ ತನಿಖೆ ಆಗಲಿ, ಪ್ರಣವ್ ಮೋಹಂತಿ ಅವ್ರಿಗೆ ಇನ್ನಷ್ಟು ಫ್ರೀ ಹ್ಯಾಂಡ್ ಕೊಡಲಿ, 2 ಬಿಟ್ಟು 3 ಬಿಟ್ಟು 4 ತಿಂಗಳಾಗಲಿ, ಸತ್ಯ ಹೊರಗೆ ಬರಲಿ. ಮತ್ತು ಜೊತೆಗೆ ಈಗ ಇವರೆಲ್ಲ ನೀವು ಕರೆಸಿ ಕೇಳ್ತಾ ಇದ್ದೀರಿ, ಎನ್ಕ್ವೈರಿ ಮಾಡ್ತಾಯಿದ್ರಿ. ಈ ಹೆಗ್ಗಡೆ ಮನೆಯವ್ರನ್ನ ಯಾಕೆ ಕರೆಸಿ ಎನ್ಕ್ವೈರಿ ಮಾಡ್ತಾಯಿಲ್ಲ, ತನಿಖೆ ಯಾಕೆ ಮಾಡ್ತಾಯಿಲ್ಲ ಅನ್ನೋದು ಇವರೆಲ್ಲರ ಪ್ರಶ್ನೆ, ಇಡೀ ಕರ್ನಾಟಕ ಜನರ ಪ್ರಶ್ನೆ ಆಗಿಬಿಟ್ಟದೆ ಇವತ್ತು. ಇದು ನಿಧಾನಕ್ಕೆ ಒಂದು ಪ್ರಗಲ್ಭ ದೊಡ್ಡದಾದಂಥ ಒಂದು ಚಳವಳಿ ಆಗುವಂಥ ಮೂಮೆಂಟ್ ಆಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಈ ಸಂದರ್ಭದಲ್ಲೇ ಈ SIT ತನಿಖೆಯನ್ನು ನಿಲ್ಲಿಸೋದು, ಬಂದ್ ಮಾಡೋದು. ಮತ್ತು ಈ 4 ಜನ ತಿಮರೋಡಿ ನಿಮಗೆ ಹೇಳಿದಂಗೆ ಈಗಾಗಲೇ ಮಟ್ಟಣ್ಣವರ್, ಅದೇ ಕಾಲಕ್ಕೆ ನಮ್ಮ ವಿಠಲ್ ಗೌಡ ಅವರೊಂದಿಗೆ ಇನ್ನೂ ನಮ್ಮ ಏನಪ್ಪ ಅಂದರೆ ವಿಶೇಷವಾಗಿ ಇವರೆಲ್ಲರೂ ನೋಡಿಕೊಂಡು ಎನ್ಕ್ವೈರಿ ಮಾಡುವಂಥದ್ದು ನಮ್ಮ ವಿಠಲ್ ಗೌಡ, ಅವ್ರ ಜೊತೆ ನಮ್ಮ ಜಯಂತ್ ಟಿ ಇವ್ರನ್ನ ಬಲಿಪಶು ಮಾಡೋದು ಇಲ್ಲಿ ಪ್ಲ್ಯಾನಾ, ಮುಚ್ಚಾಗುವಂಥ ಪ್ಲ್ಯಾನಾ, ಯಾವುದಕ್ಕೂ ಸರ್ಕಾರ ಉತ್ತರ ಕೊಡಬೇಕಾಗಿದೆ ಅಂತ ಹೇಳ್ತಾ ಸಿದ್ದರಾಮಯ್ಯ ಸರ್ಕಾರ ಬಗ್ಗೆ ಎಲ್ಲರಿಗೂ ಅಪಾರ ಗೌರವ ಮತ್ತು ಪ್ರೀತಿ. ಅವರು ಅದನ್ನು ಇವತ್ತು ಅವರೇ ಉತ್ತರ ಕೊಡಬೇಕಾಗ್ಯದ. ಯಾಕೆ SITಯನ್ನು ಜಲ್ದಿ ಬಂದ್ ಮಾಡಬೇಕಾಗ್ಯದ, ನಿಲ್ಲಿಸಬೇಕಾಗ್ಯದ,
ಅದರ ವರದಿ ತಗೊಂಡ್ರು ಬೇಡ ಅಂತಲ್ಲ, ಎನ್ಕ್ವೈರಿ ಮಾಡಿರಿ, ಅದಕ್ಕೆ ಹೋಗ್ಬೇಕು, ಎನ್ಕ್ವೈರಿ ಮುಂದುವರಿಬೇಕು. ಪ್ರಣವ್ ಮೊಹಂತಿ ಅವರು ಇನ್ನೂ 2-3 ತಿಂಗಳು ಕೇಳ್ತಾ ಇದ್ದಾರೆ, ಕೊಡ್ರಿ ಅವ್ರಿಗೆ ಸತ್ಯವಾಗಿ ಬರಲಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. S60 ನ್ಯೂಸ್ ಅರ್ಥ ಆದೇಶ ತರಬಿದು ಸತ್ಯದ ಕೈಗೊಂಡು ಒಂದು